ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ವಲ್ಲಭ ಕಾಲೇಜಿಗೆ ರೆಡಿಯಾಗಿ ರೂಮಲ್ಲಿ ನಿಂತಿರ್ತಾನೆ. ಆಗ ಅಮೂಲ್ಯ ಬರ್ತಾಳೆ. ನೀನಿನ್ನು ಕಾಲೇಜಿಗೆ ರೆಡಿಯಾಗಿಲ್ವಾ? ಟೈಮ್ ಆಯಿತು, ಬಾ ಹೋಗೋಣ ಅಂತಾನೆ ವಲ್ಲಭ. ಅಯ್ಯೋ ಕಾಡು ಪಾಪ, ನನಗೆ ತುಂಬ ತಲೆನೋವುತ್ತಿದೆ, ಕಣ್ಣು ಬಿಡೋಕ್ಕೂ ಆಗ್ತಿಲ್ಲ, ಎಲ್ಲ ಮಂಜಾಗಿ ಕಾಣಿಸ್ತಿದೆ, ನೀನು ಎಲ್ಲಿದೆಯಾ ಅಂತಾಳೆ ಅಮೂಲ್ಯ. ಇಲ್ಲೇ ಇದ್ದೀನಿ. ರಾತ್ರಿ ಸರಿಯಾಗಿ ನಿದ್ದೆ ಮಾಡ್ದ? ಇಲ್ಲ, ಮೊಬೈಲ್ ನೋಡ್ಕೊಂಡು ಕೂತಿದ್ದ ಅಂತಾನೆ ವಲ್ಲಭ. ಕಣ್ಣು ತುಂಬ ನಿದ್ದೆ ಮಾಡಿದ್ದೀನಿ ಕಣೋ ಅಂತಾಳೆ ಅಮೂಲ್ಯ. ಮತ್ತೆ ತಲೆನೋವು ಬಂತು ನಿನಗೆ? ಬಾ ಡಾಕ್ಟ್ರ್ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಂಡು ಬರೋಣ ಅಂತಾನೆ ವಲ್ಲಭ. ಬೇಡ ಬೇಡ, ತಲೆನೋವಿಗೆಲ್ಲ ಡಾಕ್ಟ್ರ್ ಹತ್ರ ಯಾಕೆ, ಮನೇಲೇ ಇದ್ದು ರೆಸ್ಟ್ ಮಾಡ್ತೀನಿ ವಲ್ಲಭ. ನಾನಿವತ್ತು ಕಾಲೇಜಿಗೆ ಬರಲ್ಲ, ಮನೇಲಿ ಇರ್ತೀನಿ. ನೀನು ಕಾಲೇಜಿಗೆ ಹೋಗು 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 ಅಂತಾಳೆ ಅಮೂಲ್ಯ. ಏನು ಪ್ರಾಬ್ಲಮ್ ಇಲ್ಲ ತಾನೇ? ಇಂಪಾರ್ಟೆಂಟ್ ಕ್ಲಾಸ್ ಏನಾದರೂ ಇತ್ತಾ ನಮಗೆ ಇವತ್ತು ಅಂತಾನೆ ವಲ್ಲಭ. ಇಲ್ಲ ಕಾಡು ಪಾಪ, ನೀನು ನನಗೋಸ್ಕರ ವೆಯ್ಟ್ ಮಾಡಿ ಕ್ಲಾಸ್ ಮಿಸ್ ಮಾಡ್ಕೊಬೇಡ. ಎಷ್ಟೇ ಆದರೂ ನಾನು ಯಾರು ಹೇಳು, ಆ ಕಾಲೇಜ್ ಟಾಪರ್, ಫಸ್ಟ್ ಕ್ಲಾಸ್ ಸ್ಟೂಡೆಂಟ್. ಇವತ್ತು ಕ್ಲಾಸ್ಗೆ ಹೋಗಿಲ್ಲ ಅಂದರೆ ನಾಳೆ ಅದನ್ನು ಕವರ್ ಮಾಡ್ಕೋತೀನಿ. ಆದರೆ ಪಾಪ ನಿನಗೆ ನಂತರ ವಿಷಯ ತಲೆಗೆ ಹತ್ತಬೇಕಲ್ವಾ, ನೀನು ಹೊರಡು ಅಂತಾಳೆ ಅಮೂಲ್ಯ. ನೀನು ಯಾಕೆ ಹಿಂಗೆ ಆಡ್ತಿದ್ಯಾ? ನಿನ್ನ ನೋಡಿದರೆ ಯಾಕೋ ಡೌಟ್ ಬರ್ತಿದ್ಯಲ್ಲ ಅಂತಾನೆ ವಲ್ಲಭ. ಡೌಟಾ ಅಂತಾಳೆ ಅಮೂಲ್ಯ. ಡೌಟೇ, ತಲೆನೋವು ಅಂತ ಡೌ ಮಾಡಿ ನನ್ನ ಸಾಕಾಗ್ತಿದ್ಯಾ ನೀನು ಅಂತಾನೆ ವಲ್ಲಭ. ಅಯ್ಯಯ್ಯೋ, ಎಲ್ಲಾದರೂ ಉಂಟಾ ಕಾಡು ಪಾಪ, ನಾನು ಯಾಕೆ ಡೌ ಮಾಡಲಿ, ನಿಜವಾಗ್ಲೂ ತಲೆನೋವುತ್ತಿದೆ ಅಂತಾಳೆ ಅಮೂಲ್ಯ. ನಿಜ ಹೇಳು, ನನಗೆ ಹೇಳಿದೆ, ಏನೋ ಕಿತಾಪತಿ ನಡೆಸ್ತಿಲ್ಲ ತಾನೆ ಅಂತಾನೆ ವಲ್ಲಭ. ಇಲ್ಲ ಕಾಡು ಪಾಪ, ಪ್ರಾಮಿಸ್, ನಾನು ಆ ಥರ ಏನೂ ಪ್ಲ್ಯಾನ್ ಮಾಡಿಲ್ಲ. ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ವಾ ಅಂತಾಳೆ ಅಮೂಲ್ಯ. ನಿನ್ನ ಮೇಲೆ ನನಗೆ ಯಾವತ್ತೂ ನಂಬಿಕೆ ಇಲ್ಲ, ಆದರೆ ಇವತ್ತು ನಂಬ್ತಿದ್ದೀನಿ. ಬಟ್ ಹೇಳ್ತಿದ್ದೀನಿ ಕೇಳು, ಏನಾದರೂ ಪ್ಲ್ಯಾನ್ ಮಾಡಿ ಎಡ್ವರ್ಟ್ ಮಾಡಬೇಕು ಆವಾಗಿದೆ ನಿನಗೆ ಅಂತಾನೆ ವಲ್ಲಭ. ಯಾಕೆ ಈ ಥರ ಎಲ್ಲ ಮಾತಾಡ್ತೀಯ ವಲ್ಲಭ? ನಿನ್ನ ಹತ್ರ ಸುಳ್ಳು ಹೇಳಿ ನಾನು ಯಾವ ನರ್ಕಕ್ಕೆ ಹೋಗಲಿ ಹೇಳು? ಬೇಕಾದರೆ ಇಲ್ಲೇ ಒಂದು ಗೆರೆ ಹೇಳಿ, ನಾನು ಅದನ್ನು ದಾಟೋದು ಇಲ್ಲ, ಇಲ್ಲೇ ನಿಂತ್ಕೊಂಡು ಬಿಡ್ತೀನಿ. ಆ ಥರ ನಿನ್ನ ಮಾತು ಕೇಳ್ತೀನಿ ನಾನು. ನೀನು ಎಷ್ಟು ಪುಣ್ಯ ಮಾಡಿದೀಯಾ ನಂತರ ಹೆಂಡತಿ ಪಡೆಯೋಕೆ ಅಂತಾಳೆ ಅಮೂಲ್ಯ. ಈ ಡೈಲಾಗಿಗೆ ಏನೂ ಕಮ್ಮಿ ಇಲ್ಲ. ಸರಿ, ನಾನು ಕಾಲೇಜಿಗೆ ಹೋಗ್ತೀನಿ, ಮನೇಲಿದ್ದು ರೆಸ್ಟ್ ಮಾಡು, ಅದು ಇದು ತಿನ್ಬೇಡ ಅಂತಾನೆ ವಲ್ಲಭ. ರೆಸ್ಟ್ ಯಾಕೆ ಅಂತಾಳೆ ಅಮೂಲ್ಯ. ಲೂಸು, ನೀನೇ ಹೇಳ್ದೆ ತಾನೆ ಇವಾಗಲೇ ತಲೆನೋವು ಅಂತಾನೆ ವಲ್ಲಭ. ಹೌದಲ್ವಾ, ತಲೆ ತುಂಬ ಸಿಡಿತಿದೆ, ಅದಕ್ಕೆ ನಾನು ಹೇಳಿದ್ದು, ನನಗೆ ಮರ್ತು ಹೋಗ್ತಿದೆ. ಯಪ್ಪಾ, ಸರಿ ಸರಿ, ಹೊರಡು ಹೊರಡು ಹೊರಡು. ನೀನು ಚೆನ್ನಾಗಿ ಓದಿ ನಂತರನೇ ಫಸ್ಟ್ ರ್ಯಾಂಕ್ ಬರಬೇಕು ಆಯಿತಾ? ಆವಾಗ ನಾನು ನಿನಗೆ ಗುಡ್ ಬಾಯ್ ಅಂತೀನಿ. ಇನ್ನು ಯಾಕೆ ನಿಂತಿದ್ಯಾ? ಹೋಗು 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 ಅಂತ ವಲ್ಲಭನ ಕಳಿಸಿ. ಹಬ್ಬ, ಇವನಿಗೆ ಸುಳ್ಳು ಹೇಳಿ ಮ್ಯಾನೇಜ್ ಮಾಡೋಷ್ಟೊತ್ತಿಗೆ ನನ್ನ ಜೀವ ಹೋಗಿ ರಿಟರ್ನ್ ಮಾಡಿ ವಾಪಸ್ ಬಂದಾಗಾಯಿತು ಅಂತಾಳೆ ಅಮೂಲ್ಯ. ಈಚೆ ಗಿರಿಜಾ ಹಾಲ್ನಲ್ಲಿ ಬಟ್ಟೆ ಮಡಿಸ್ತಾ ಕೂತಿರ್ತಾರೆ. ಪ್ರಿಯಾ ಬಂದು ಕೂತ್ಕೊಂಡು, ಅತ್ತೆ ಎಲ್ಲ ಕೆಲಸನೂ ಮುಗಿಸಿದೆ. ಅಯ್ಯೋ ಅತ್ತೆ, ನೀವು ಯಾಕೆ ಇದನ್ನು ಮಾಡ್ತಿದ್ದೀರಾ? ಕೊಡಿಲಿ, ನಾನು ಮಾಡ್ತೀನಿ ಅಂತಾಳೆ ಪ್ರಿಯಾ ಇಲ್ಲ ಇರಲಿ ಬಿಡಮ್ಮ ಅಂತಾರೆ ಗಿರಿಜಾ. ಆಗ ಮೀನಾ ಅಮೂಲ್ಯ ಬರ್ತಾರೆ. ಅತ್ತೆ, ನಾವಿಬ್ಬರು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀವಿ ಅಂತಾಳೆ ಮೀನಾ. ಯಾವ ಕಡೆ ಹೋಗ್ತಿದ್ದೀರಾ ಅಂತಾಳೆ ಪ್ರಿಯಾ. ಅಲ್ಲ ಪ್ರಿಯಾಕ, ಯಾರಾದರೂ ಹೊರಗಡೆ ಹೋಗುವಾಗ ಎಲ್ಲಿಗೆ ಅಂತ ಕೇಳ್ತಾರಾ? ಆದರೂ ಹೇಳ್ತೀನಿ, ನಾವಿಬ್ಬರು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅಂತಾಳೆ ಮೀನಾ. ಅಲ್ಲ ಕಣ್ರೆ, ನನಗೂ ಒಂದು ಮಾತು ಹೇಳದೆ ಹೋಗ್ತಿದ್ದೀರಾ ಅಂತಾರೆ ಗಿರಿಜಾ. ಅತ್ತೆ, ಅದು ಲೇಟ್ ಆಗೋಯ್ತಲ್ಲ, ದೇವಸ್ಥಾನದ ಬಾಗಿಲು ಮುಚ್ಚಿಬಿಡ್ತಾರೆ ಅಂತ ಗಡಿ ಬಿಡಿಲಿ ಹೋಗ್ತಿದ್ದೀವಿ ಅಂತಾಳೆ ಅಮೂಲ್ಯ. ಹೌದಾ, ಏನು ವಿಷಯ ಅಮ್ಮು? ಇದ್ದಕ್ಕಿದ್ದ ಹಾಗೆ ದೇವಸ್ಥಾನಕ್ಕೆ ಹೊರಟು ನಿಂತಿದ್ದೀರಾ ಅಂತಾರೆ ಗಿರಿಜಾ. ಅದು ಅತ್ತೆ, ನಾನು ಅಮೂಲ್ಯ ಹರಕೆ ಕೊಟ್ಕೊಂಡಿದ್ದೀವಿ, ಅದಕ್ಕೆ ತೀರ್ಸೋಕೆ ಹೋಗ್ತಿದ್ದೀವಿ ಅಂತಾಳೆ ಮೀನಾ. ಹರಕೆನಾ? ಏನು ಹರಕೆ ಅಂತಾಳೆ ಪ್ರಿಯಾ. ನಾನು ಸೆಮಿನಾರ್ ಚೆನ್ನಾಗಿ ಮಾಡಿದರೆ, ಕಾಲೇಜ್ ಟಾಪರ್ ಆದರೆ ನಾನು 9 ಸುತ್ತು ಪ್ರದಕ್ಷಿಣೆ ಹಾಕ್ತೀನಿ ಅಂತ ಮೀನಕ್ಕ ಹರಕೆ ಕೊಟ್ಕೊಂಡಿದ್ರು, ಅದನ್ನು ತೀರ್ಸೋಕೆ ಹೋಗ್ತಿದ್ದೀವಿ ಅಂತಾಳೆ ಅಮೂಲ್ಯ. ಸರಿ ಸರಿ, ಇಬ್ಬರು ಜೋಪಾನವಾಗಿ ಹೋಗಿ ಬನ್ನಿ ಅಂತಾರೆ ಗಿರಿಜಾ. 1 ನಿಮಿಷ ಅಂತಾಳೆ ಪ್ರಿಯಾ. ಹೇಳಿ ಅಂತಾಳೆ ಮೀನಾ. ನೀವು ನಿಜವಾಗ್ಲೂ ದೇವಸ್ಥಾನಕ್ಕೆ ಹೊರಟಿದ್ದೀರಾ ಅಂತಾಳೆ ಪ್ರಿಯಾ. ಯಾಕೆ ಪ್ರಿಯಕ್ಕ ಹೀಗೆ ಕೇಳ್ತಿದ್ದೀರಾ ಅಂತಾಳೆ ಮೀನಾ. ಮತ್ತು ಕೈಯಲ್ಲಿ ಹೂವು ಕಾಯಿ ಹಣ್ಣು ಏನೂ ಇಲ್ವಲ್ಲ, ಬರೀ ಕೈಯಲ್ಲಿ ಹೋಗ್ತಿದ್ದೀರಾ, ಅದಕ್ಕೆ ಕೇಳಿದೆ ಅಂತಾಳೆ ಪ್ರಿಯಾ. ಅದು ಅಂತಾಳೆ ಅಮೂಲ್ಯ. ಹೌದು, ಯಾಕೆ ನಾವಿಬ್ಬರು ದೇವಸ್ಥಾನಕ್ಕೆ ಹಣ್ಣು ಕಾಯಿ ಏನೂ ತಗೊಂಡು ಹೋಗಲ್ವಾ ನೀವು ಅಂತಾರೆ ಗಿರಿಜಾ. ಅತ್ತೆ, ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಮುಖ್ಯವಾಗಿ ಬೇಕಾಗಿರೋದು ಭಕ್ತಿ ಅತ್ತೆ. ಭಕ್ತಿ. ದೇವರೇನು ಯಾಕೆ ಕಾಯಿ ತಂದಿಲ್ಲ, ಯಾಕೆ ಹೂ ತಂದಿಲ್ಲ ಅಂತ ಕೇಳ್ತಾನಾ? ಇಲ್ಲ ಅತ್ತೆ, ಭಕ್ತಿಯಿಂದ ಕೈ ಮುಗಿದ್ರೆ ಸಾಕು ಅಂತಾಳೆ ಮೀನಾ. ಅಯ್ಯೋ, ಎಷ್ಟೆಲ್ಲ ತಿಳ್ಕೊಂಡಿದ್ಯಾ ಮೀನಾ. ಸರಿ ಸರಿ, ಇಬ್ಬರು ಹೋಗಿ ಬನ್ನಿ ಅಂತಾರೆ ಗಿರಿಜಾ. ಸರಿ ಅತ್ತೆ ಅಂತ ಹೋಗುವಾಗ 1 ನಿಮಿಷ ಅಂತಾರೆ ಗಿರಿಜಾ. ಹೇಳಿ ಅತ್ತೆ ಅಂತಾಳೆ ಮೀನಾ. ಇಬ್ಬರು ಹೇಗೋ ದೇವಸ್ಥಾನಕ್ಕೆ ಹೊರಟಿದ್ದೀರಲ್ಲ, ನಮ್ಮ ಪ್ರಿಯನೂ ಕೆಲಸ ಎಲ್ಲ ಮುಗಿಸಿ ಆರಾಮಾಗಿ ಕೂತಿದ್ದಾಳೆ, ಅವಳನ್ನು ನಿಮ್ಮ ಜೊತೆ ಕರ್ಕೊಂಡು ಹೋಗಿ ಅಂತಾರೆ ಗಿರಿಜಾ. ಅಯ್ಯೋ ಇವರಾ? ಬೇಡ ಅತ್ತೆ ಅಂತ ಇಬ್ಬರು ಒಟ್ಟಿಗೆ ಹೇಳ್ತಾರೆ. ಯಾಕ್ರೋ ಬೇಡ ಅಂತಾರೆ ಗಿರಿಜಾ. ಬಿಡಿ ಅತ್ತೆ, ಇವರಿಬ್ಬರು ಯಾವಾಗಲೂ ಹಾಗೆ ಗುಸು ಅಂತ ಮಾತಾಡ್ತಿರ್ತಾರೆ, ಇವರಿಬ್ಬರೇ ಯಾವಾಗಲೂ ಸುತ್ತಾಡ್ತಿರ್ತಾರೆ, ನನ್ನ ಸೇರಿಸ್ಕೊಳ್ಳೋದೇ ಇಲ್ಲ ಅಂತಾಳೆ ಪ್ರಿಯಾ. ಬೇಜಾರು ಮಾಡ್ಕೋಬೇಡ ಪ್ರಿಯಾ. ಮೀನಾ, ಇವಳನ್ನು ಕರ್ಕೊಂಡು ಹೋಗು ಅಂತಾರೆ ಗಿರಿಜಾ. ಇಲ್ಲ ಅತ್ತೆ, ಯಾವುದಾದ್ರೂ ಒಳ್ಳೆ ಕೆಲಸಕ್ಕೆ ಹೋಗಬೇಕಾದ್ರೆ, ದೇವಸ್ಥಾನಕ್ಕೆ ಹೋಗಬೇಕಾದ್ರೆ 3 ಜನ ಹೋಗಬಾರ್ದು, ಒಳ್ಳೇದಲ್ಲ ಅಂತಾಳೆ ಮೀನಾ. ಪ್ರಿಯಕ್ಕ, ನಾವು ನಿಮ್ಮನ್ನು ಇನ್ನೊಂದು ದಿನ ಕರ್ಕೊಂಡು ಹೋಗ್ತೀವಿ ಆಯಿತಾ? ಹಠ ಮಾಡಬಾರ್ದು, ಬರ್ತಾ ಚಾಕ್ಲೇಟ್ ತೊಗೊಂಡು ಬರ್ತೀವಿ ಅಂತಾಳೆ ಅಮೂಲ್ಯ. ಏನು ನಿಂದು ಅಕ್ಕನ ಹತ್ರ ತಮಾಷೆ? ಇವಾಗ ಏನು 3 ಜನ ಹೋಗಬಾರ್ದು ಅಂತ ತಾನೇ? ಒಂದು ಕೆಲಸ ಮಾಡೋಣ, ನಾವು ಅತ್ತೆನೂ ಕರ್ಕೊಂಡು ಹೋಗೋಣ, ಆಗ 4 ಜನ ಆಗ್ತೀವಿ ಅಂತಾಳೆ ಪ್ರಿಯಾ. ಅಯ್ಯೋ ಅತ್ತೆನಾ? ಬೇಡ ಪ್ರಿಯಕ್ಕ ಅಂತ ಇಬ್ಬರು ಒಟ್ಟಿಗೆ ಹೇಳ್ತಾರೆ.
ಅತ್ತೇನೂ ಬೇಡ ಅಂತಿದ್ದೀರಾ, ಯಾಕೆ ಅಂತಾಳೆ ಪ್ರಿಯಾ. ನಾವು ಹೋಗ್ತಾ ಇರೋ ದೇವಸ್ಥಾನ ದೊಡ್ಡಬಳ್ಳಾಪುರದ ದೊಡ್ಡ ದೇವಸ್ಥಾನ, ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ. ಅದು ಪ್ರಾಂಗಣ ತುಂಬ ದೊಡ್ಡದಾಗಿದೆ ಪ್ರಿಯಕ್ಕ. ನಾವು ಸುತ್ತುವಷ್ಟರಲ್ಲಿ ತುಂಬ ಟೈಮ್ ಆಗುತ್ತೆ. ಅಂಥದ್ರಲ್ಲಿ ನೀವಿಬ್ಬರು ನಮ್ಮಿಬ್ಬರ ಜೊತೆಗೆ ಬಂದರೆ ಅಡುಗೆ ಮಾಡೋದು ಯಾರು, ಪಾತ್ರೆ ತೊಳೆಯೋದು ಯಾರು, ಬಟ್ಟೆ ಒಗೆಯೋದು ಯಾರು, ಮಾವಂಗೆ ಊಟ ಕೊಡೋದು ಯಾರು, ಅಬ್ಬಬ್ಬಾ ಅಷ್ಟೊಂದು ಕೆಲಸ, ಅದಕ್ಕೆ ನೀವು ಬರಬೇಡಿ, ನಾವು ಹೋಗ್ತೀವಿ ಸರಿನಾ ಅಂತಾರೆ ಇಬ್ಬರು. ಆಗ ಗಿರಿಜಾ ನಗ್ತಾರೆ. ಅತ್ತೆ ಒಪ್ಕೊಂಡ್ರು ಬಿಟ್ರು ಅಂತ ಮೀನಾ ಅಮೂಲ್ಯ ಹೋಗುವಾಗ ಮತ್ತೆ ಪ್ರಿಯ ಒಂದು ನಿಮಿಷ ಅಂತಾಳೆ. ಅಯ್ಯೋ ನಿನ್ನ ಬಾಯಿಗೆ ಸಕ್ಕರೆ ಹಾಕ, ಹೇಳಿ ಅಕ್ಕ ಅಂತಾಳೆ ಅಮೂಲ್ಯ. ನೀವು ದೇವಸ್ಥಾನಕ್ಕೆ ಹೋಗ್ತಿದ್ದೀರಾ, ಹೂವಿನ ಬುಟ್ಟಿ ತರ್ತೀನಿ ಅಂತ ಅಮೂಲ್ಯಂಗೆ ತಂದು ಕೊಡ್ತಾಳೆ ಪ್ರಿಯಾ. ಥ್ಯಾಂಕ್ ಯು ಸೋ ಮಚ್ ಅಂತ ಇಬ್ಬರು ಹೋಗ್ತಾರೆ. ಈಚೆ ಮೀನಾ ಮತ್ತು ಅಮೂಲ್ಯ ಕವಿತಾ ಅವ್ರ ಮನೆಗೆ ಬರ್ತಾರೆ. ಕವಿತಕ್ಕ, ನಾನು ಹೇಳ್ತಿದ್ದೀನಲ್ಲ ನನ್ನ ತಂಗಿ ಒಬ್ಬಳು ಇದ್ದಾಳೆ ಅಂತ, ಇವಳೆ ಅಮೂಲ್ಯ ಅಂತ ಅಂತಾಳೆ ಮೀನಾ. ನಮಸ್ಕಾರ ಅಂತಾರೆ ಕವಿತಕ್ಕ. ಇವಳು ತುಂಬ ಚೆನ್ನಾಗಿ ಟ್ಯೂಷನ್ ತಗೋತಾಳೆ, BCom 5th ಸೆಮ್ ಓದ್ತಾ ಇದ್ದಾಳೆ. ಆ್ಯಕ್ಚುಲಿ ನಮ್ಮ ಮನೇಲಿ ಟ್ಯೂಷನ್ ಶುರು ಮಾಡೋಣ ಅಂತ ಇದ್ಲು, ಆದರೆ ಮನೇಲಿ ಪರ್ಸ್ನಲ್ ಪ್ರಾಬ್ಲಮ್ ಇರೋ ಕಾರಣ ಹೋಮ್ ಟ್ಯೂಷನ್ ಮಾಡೋಣ ಅಂತಿದ್ದಾಳೆ ಅಂತಾಳೆ ಮೀನಾ. ನನ್ನ ಮಕ್ಕಳು ಇಬ್ಬರು ತುಂಬ ಚೆನ್ನಾಗಿ ಓದ್ತಾರೆ, ಆದರೆ ಅವರಿಬ್ಬರನ್ನ ಕೂರಿಸಿ ಓದಿಸೋದೇ ತುಂಬ ಕಷ್ಟ ಆಗೋಗಿದೆ. ನಿಮಗೆ ಗೊತ್ತಲ್ವಾ, ಈ ಏಜಿನ ಮಕ್ಕಳೇ ಹಾಗೆ ಅಂತಾರೆ ಕವಿತಾ. ನೀವೇನೂ ಯೋಚನೆ ಮಾಡಬೇಡಿ ಕವಿತಕ್ಕ, ಅಮ್ಮು ನಿಮ್ಮ ಮಕ್ಕಳನ್ನ ಹ್ಯಾಂಡ್ಲ್ ಮಾಡ್ತಾಳೆ ಅಂತಾಳೆ ಮೀನಾ. ಅಕ್ಕ ನಿಮ್ಮ ಮಕ್ಕಳನ್ನ ಕರಿತೀರಾ ಅಂತಾಳೆ ಅಮೂಲ್ಯ. ಭುವಿ ಸಾಹಿತಿ ಅಂತ ಕರೀತಾರೆ ಕವಿತಾ. ಆಗ ಇಬ್ಬರು ಬಂದು ಕೂತ್ಕೋತಾರೆ. ಚಿನ್ನಿ, ಅದು ಯಾರು ನೆನಪಿದ್ಯಾ, ಮೀನಾ ಅಕ್ಕ ನಮ್ಮ ಮನೆಗೆ ಒಂದು ಸಲ ಬಂದಿದ್ರಲ್ಲ, ನೆನಪಿದ್ಯಾ, ಹಾಯ್ ಮಾಡಿ ಅಕ್ಕಂಗೆ ಅಂತಾರೆ ಕವಿತಾ. ಮಕ್ಕಳು ಹಾಯ್ ಅಂತಾರೆ. ಮತ್ತು ಇವರು ಅಮೂಲ್ಯ ಅಕ್ಕ ಅಂತ, ಮೀನಾ ಅಕ್ಕನ ತಂಗಿ, ಇನ್ಮೇಲೆ ನಿಮ್ಮಿಬ್ಬರಿಗೂ ಟ್ಯೂಷನ್ ಹೇಳ್ಕೊಡ್ತಾರೆ ಅಂತಾರೆ ಕವಿತಾ. ಹಾಯ್ ಮಕ್ಕಳ, ಬನ್ನಿ ಇಲ್ಲಿ ಅಂತ ಕರಿತಾಳೆ ಅಮೂಲ್ಯ. ನೀನೇನು ಓದ್ತಿರೋದು ಅಂತಾಳೆ ಅಮೂಲ್ಯ. ನಾನು 5th ಅಂತಾನೆ ಭುವಿ. ನಾನು 3rd ಅಕ್ಕ ಅಂತಾಳೆ ಸಾಹಿತಿ. ಇನ್ಮೇಲೆ ನಾನು ಎಲ್ಲ ಟೇಬಲ್ಸ್ ಚಾಪ್ಟರ್ಸ್ನ ಹೇಳ್ಕೊಡ್ತೀನಿ, ಚೆನ್ನಾಗಿ ಓದ್ಕೋಬೇಕು ಅಂತಾಳೆ ಅಮೂಲ್ಯ. ಓಕೆ ಅಕ್ಕ ಅಂತಾರೆ ಇಬ್ಬರು. ಹೋಗಿ ಕೂತ್ಕೊಳ್ಳಿ ಅಂತಾಳೆ ಅಮೂಲ್ಯ. ಅಕ್ಕಪಕ್ಕದ ಮನೆಯವರು ಕೇಳ್ತಿದ್ರು, ನನಗೆ ಏನಾದರೂ ಹೋಮ್ ಟ್ಯೂಷನ್ ಅವರಿದ್ದರೆ ಹೇಳಿ ಅಂತ. ನಾನು ಅವ್ರಿಗೆ ಹೇಳ್ತೀನಿ, ನಮ್ಮ ಮನೆಯಲ್ಲಿ ಜಾಗ ಚೆನ್ನಾಗೇ ಇದೆ, ಇವ್ರ ಜೊತೆಗೆ ಅವರಿಗೂ ಪಾಠ ಮಾಡೋಕ್ಕಾಗುತ್ತೆ ಅಲ್ವಾ ಅಂತಾರೆ ಕವಿತಾ. ಓಕೆ ಅಕ್ಕ, ಥ್ಯಾಂಕ್ ಯು ಸೋ ಮಚ್. ಬೇರೆ ಇಬ್ಬರು ಮಕ್ಕಳು ಬಂದರೆ ಅವರಿಗೂ ಹೇಳ್ಕೊಡ್ಬೋದು, ನನಗೂ ಹೆಲ್ಪ್ ಆಗುತ್ತೆ ಅಂತಾಳೆ ಅಮೂಲ್ಯ. ಫೀಸ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ ಅಮೂಲ್ಯ ಅಂತಾರೆ ಕವಿತಕ್ಕ. ಫೀಸ್ ಎಷ್ಟು ಅಂತ ನೀವೇ ಹೇಳಿಬಿಡಿ ಅಂತಾಳೆ ಮೀನಾ. ನಾನು ಈ ಮುಂಚೆ ಬರ್ತಿದ್ದ ಟ್ಯೂಷನ್ ಮ್ಯಾಮ್ಗೆ 1,000 ಕೊಡ್ತಿದ್ದೆ, ಅಂದರೆ ಇವಳಿಗೆ 1,000, ಇವನಿಗೆ 1,000, ಟೋಟಲಿ 2,000 ಕೊಡ್ತಿದ್ದೆ. ಸೊ ಅಮೂಲ್ಯಂಗೂ ಅಷ್ಟೇ ಕೊಡ್ತೀನಿ ಅಂತಾರೆ. ಓಕೆ ಅಕ್ಕ, ಡನ್ ಅಂತಾಳೆ ಅಮೂಲ್ಯ. ಸರಿ ಅಮೂಲ್ಯ, ಹಾಗಿದ್ರೆ ನಾಳೆಯಿಂದ ಬಂದುಬಿಡು ಅಂತಾರೆ ಕವಿತಾ. ಥ್ಯಾಂಕ್ ಯು ಸೋ ಮಚ್ ಕವಿತಕ್ಕ ಅಂತಾಳೆ ಮೀನಾ. ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು, ಹೋಮ್ ಟ್ಯೂಷನ್ ಮಾಡೋರು ಸಿಗ್ತಾರೋ ಇಲ್ವೋ ಅಂತ ದೊಡ್ಡ ಟೆನ್ಷನ್ ಆಗೋಗಿತ್ತು, ನಿನ್ನಿಂದ ಆ ತಲೆನೋವು ಕಡಿಮೆ ಆಯ್ತು ನೋಡು ಅಂತಾರೆ ಕವಿತಾ. ಈಚೆ ಪ್ರಿಯಾ ಗಿರಿಜಾ ಹತ್ರ, ಅತ್ತೆ ನಮ್ಮ ಮನೆಯವರಿಗೆ ಬಾಕ್ಸ್ಗೆ ಅಂತ ಮಾವಿನಕಾಯಿ ಚಟ್ನಿ ಮಾಡಿದ್ದೀನಿ, ತಗೊಂಡು ಹೋಗ್ತಿದ್ದೀನಿ. ಮಾವನಿಗೂ ಬಾಕ್ಸ್ಗೆ ಮಾವಿನಕಾಯಿ ಚಟ್ನಿ ತಗೊಂಡು ಹೋಗ್ಲಾ, ಅವರಿಗೆ ಇಷ್ಟ ಆಗುತ್ತಾ ಅಥವಾ ತಂಬುಳಿ ಏನಾದರೂ ಮಾಡ್ಕೊಂಡು ಹೋಗ್ಲಾ ಅತ್ತೆ ಅಂತಾಳೆ ಪ್ರಿಯಾ. ನಿನಗೆ ಒಂದು ವಿಷಯ ಸ್ಪಷ್ಟನೆ ಕೊಟ್ಬಿಡು, ನಾನು ಹೇಳ್ತಿರೋದು ನಿನಗೆ ಅರ್ಥ ಆಗ್ತಿದೆಯಾ ಅಥವಾ ಅರ್ಥ ಆದ್ರೂ ನಿನಗೆ ಏನು ಬೇಕೋ ಅದನ್ನೇ ಮಾಡಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ಯಾ ಅಂತಾರೆ ಗಿರಿಜಾ. ಯಾವ ವಿಷಯ ಅತ್ತೆ ಅಂತಾಳೆ ಪ್ರಿಯಾ. ನಿನ್ನೆನೇ ಅಷ್ಟೆಲ್ಲ ಹೇಳಿದ್ದೀನಿ, ಇನ್ಮೇಲೆ ಅಂಗಡಿಗೆ ಊಟ ತಗೊಂಡು ಹೋಗೋದು ಬೇಡ, ಎಲ್ಲರೂ ಮನೆಗೆ ಬರ್ತಾರೆ ಅಂತ. ತಿರ್ಗಾ ಇವತ್ತು ಬಂದು ಏನು ಅಡುಗೆ ಮಾಡಬೇಕು ಮಾಡ್ಕೊಂಡು ಹೋಗಲಿ ಅಂತ ಕೇಳ್ತಿದ್ದೀಯಲ್ಲ, ಏನು ನನಗೆ ಸಿಟ್ಟರಿಸ್ಬೇಕು ಅಂತಲೇ ಹೀಗೆಲ್ಲ ಮಾಡ್ತಿದ್ಯಾ ಅಂತಾರೆ ಗಿರಿಜಾ. ಅತ್ತೆ ನಿನ್ನೆ ನೀವೇ ಮಾವ ಮಾತಾಡಿದ್ದನ್ನು ಕೇಳಿಸ್ಕೊಂಡ್ರಲ್ವಾ, ಮಾವ ಊಟ ತೊಗೊಂಡು ಬಾ ಅಂತ ಹೇಳಿದ ಮೇಲೇ ಅಲ್ವಾ ನಾನು ಊಟ ತೊಗೊಂಡು ಹೋಗುತ್ತಾ ಇರೋದು ಅಂತಾಳೆ ಪ್ರಿಯಾ. ನಿನ್ನೆ ನಾನು ಮಾತಾಡ್ತಾ ಇರುವಾಗಲೇ ನೀನು ನಿಮ್ಮ ಮಾವಂಗೆ ಫೋನ್ ಮಾಡಿದೆ ಪ್ರಿಯಾ, ನನಗೆ ಆವಾಗಲೇ ಕೆಟ್ಟ ಕೋಪ ಬಂದಿತ್ತು. ಏನು ಮತ್ತೆ ನನ್ನ ಮಾತಿಗೆ ಬೆಲೆ ಇಲ್ಲ ಅನ್ನೋದನ್ನು ಸಾಬೀತು ಮಾಡ್ತಿದ್ಯಾ ಪ್ರಿಯಾ ಅಂತಾರೆ ಗಿರಿಜಾ. ಹಾಗಲ್ಲ ಅತ್ತೆ, ಮಾವನೇ ಹೇಳಿದ್ದಾರೆ ನಾನು ಹೇಳೋಷ್ಟು ದಿನ ಊಟ ತೊಗೊಂಡು ಬಾ ಅಂತ, ಅಲ್ಲಿವರೆಗೂ ಊಟ ತೊಗೊಂಡು ಹೋಗ್ತೀನಿ ಅತ್ತೆ ಅಂತಾಳೆ ಪ್ರಿಯಾ. ಬೇಡ ಅಂತ ಕೂಗ್ತಾ ಮಾಧವನಿಗೆ ಊಟ ತೊಗೊಂಡು ಹೋಗ್ತೀಯಾ, ತೊಗೊಂಡು ಹೋಗು ಸಾಕು, ಅಂಗಡಿಗೆ ತೊಗೊಂಡು ಹೋಗೋದು ಬೇಡ ಅಂತಾರೆ ಗಿರಿಜಾ. ಅಲ್ಲ ಅತ್ತೆ ಅಂತ ಪ್ರಿಯ ಹೇಳುವಾಗ, ಬೇಡ, ಈ ಅತ್ತೆ ಮಾತನ್ನು ಮೀರಿ ಊಟ ತೊಗೊಂಡು ಹೋಗ್ತೀಯಾ ಅನ್ನೋದಾದರೆ ತೊಗೊಂಡೋಗು, ಆಮೇಲೆ ಏನಾಗುತ್ತೆ ಅಂತ ನನಗೂ ಗೊತ್ತಿಲ್ಲ ಅಂತಾರೆ ಗಿರಿಜಾ. ಅತ್ತೆ ನೀವಾ ಈ ಮಾತು ಹೇಳ್ತಿರೋದು ಅಂತಾಳೆ ಪ್ರಿಯಾ. ಹೌದು, ನಾನೇ ಈ ಮಾತನ್ನು ಹೇಳ್ತಿರೋದು. ಎಷ್ಟು ಸಲ ಬೇಡ ಅಂದರು, ಗೆರೆ ಹೇಳಿದ್ರು ನೀನು ಆ ಗೆರೆಲೆ ಕುಂಟೆ ಬಿಲ್ಲೆ ಆಡ್ತಿದ್ಯಾ, ನಿನಗೆ ಅತ್ತೆ ಮಾತಿನ ಮೇಲೆ ಗೌರವ ಇಲ್ಲ. ಒಟ್ಟಿನಲ್ಲಿ ಈ ಅತ್ತೆ ಅಂದ್ರೇ ಹೋಗಲಿ ಬಿಡು, ಅದೇನೋ ನನಗೆ ನೆನಪಾಗ್ತಿಲ್ಲ. ಕೊನೆಯದಾಗಿ ಹೇಳ್ತಿದ್ದೀನಿ ಪ್ರಿಯಾ, ಈ ಮನೆಯಲ್ಲಿ ನಾನು ಆಡಿದ್ದೆ ಮಾತು, ನನ್ನ ಮಾತೆ ಶಾಸನ, ನಾನು ಮಾಡಿದ್ದೆ ಕಾನೂನು, ನಾನು ಮಾಡಿದ್ದೆ ಕಟ್ಟಳೆ, ನಾನು ಹಾಕಿದ್ದೆ ಗೆರೆ ದಾಟಿದ್ರೆ ಬರೆ, ಅರ್ಥ ಆಯ್ತಾ ಪ್ರಿಯಾ ಅಂತಾರೆ ಗಿರಿಜಾ. ಹ್ಞೂ ಅತ್ತೆ ಅಂತಾಳೆ ಪ್ರಿಯಾ. ಹಾಗಾದರೆ ನೀನು ಈ ವಿಚಾರದಲ್ಲಿ ನನ್ನ ಜೊತೆ ಮುಂದುವಾದ ಮಾಡಿಕೊಡ್ದು, ನೀನು ಮಾಧವನಿಗೆ ಅಷ್ಟೇ ಊಟ ತಗೊಂಡು ಹೋಗಿ ಕೊಡಬೇಕು, ಅರ್ಥ ಆಯ್ತಾ? ಮಾಧವನಿಗೆ ಕಟ್ಟಿರೋ ಕ್ಯಾರಿಯರ್ ತಗೊಂಡು ಹೋಗಿ ಅವನಿಗೆ ಕೊಡು ಅಂತಾರೆ ಗಿರಿಜಾ. ಸರಿ ಅತ್ತೆ ಅಂತ ಪ್ರಿಯಾ ಹೋಗ್ತಾಳೆ. ಅಯ್ಯೋ ಯಾಕೋ ಸ್ವಲ್ಪ ಜಾಸ್ತಿನೇ ಬೈದೆ ಅಂತ ಅನಿಸುತ್ತೆ, ಪಾಪ ತುಂಬ ಒಳ್ಳೆ ಹುಡುಗಿ, ನನ್ನ ಕೈನಲ್ಲಿ ಒಂದೇ ಒಂದು ಕೆಲಸನೂ ಮಾಡಿಸಲ್ಲ, ಆದರೆ ಏನು ಮಾಡೋದು, ನಾನು ಹೇಳಿದ ಒಂದು ಮಾತು ಕೇಳಲ್ಲ ಅಂತಾಳೆ. ಅದಕ್ಕೆ ಸ್ವಲ್ಪ ಒರಟಾಗಿ ಮಾತಾಡಿಬಿಟ್ಟೆ ಅಂತಾರೆ ಗಿರಿಜಾ. ಈಚೆ ರೋಡಲ್ಲಿ ಅಮೂಲ್ಯ
ಮೀನನ್ನು ಅಕ್ಕ ಅಂತ ತಿರುಗಿಸ್ತಾ ಥ್ಯಾಂಕ್ ಯು ಸೋ ಮಚ್, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ಅಂತ ಅಂತ ಮುತ್ತನ್ನು ಕೊಡ್ತಾಳೆ ಅಮೂಲ್ಯ. ಏಯ್ ನನಗೇಕೆ ಒ ಟಿ ಪಿ ಕೊಟ್ಟೆ, ಹೋಗಿ ನಿನ್ನ ಗಂಡಗೆ ಕೊಡು ಅಂತಾಳೆ ಮೀನಾ. ಏನು ಒ ಟಿ ಪಿನ? ನಾನು ನಿಮಗೆ ಕೊಟ್ಟಿದ್ದು ಪಪ್ಪಿ. ಒ ಟಿ ಪಿ ಅಕ್ಕ, ಒ ಟಿ ಪಿ ಅಂದರೆ ಅಂತಾಳೆ ಅಮೂಲ್ಯ. ಅದು ಒ ಟಿ ಪಿ ಅಂದರೆ ನಾನು ನನ್ನ ಗಂಡ ಹೆಸರಿಟ್ಟಿರೋದು ಒ ಟಿ ಪಿ ಅಂತಾಳೆ ಮೀನಾ. ಹೌದಾ, ಅದ್ರ ಫುಲ್ ಫಾರ್ಮ್ ಏನು ಅಂತಾಳೆ ಅಮೂಲ್ಯ. ಒನ್ ಟೈಮ್ ಪಪ್ಪಿ ಅಂತಾಳೆ ಮೀನಾ. ಕಳ್ಳಿ ಅಕ್ಕ ನೀವು, ಹಾಗಿದ್ರೆ ಕೇಶವ ಬಾವ ಕೇಳ್ತಿದ್ದು ಇದೇ ಒ ಟಿ ಪಿನ? ಅಯ್ಯೋ ನನಗಂತೂ ನಾಚಿಕೆ ಆಗ್ತಿದೆ ಅಕ್ಕ. ನಾನು ನಿಮ್ಗೊಂದು ಕ್ವಶನ್ ಕೇಳಲ್ಲ, ನೀವು ಕೇಶವ ಬಾವನಿಗೆ ಎಷ್ಟು ಸಲ ಒ ಟಿ ಪಿ ಕೊಡ್ತೀರಾ? ಕೇಶವ ಬಾವ ನಿಮಗೆ ಎಷ್ಟು ಸಲ ಒ ಟಿ ಪಿ ಕೊಡ್ತಾರೆ ಅಂತಾಳೆ ಅಮೂಲ್ಯ. ಹಲೋ ಅಮ್ಮೋ, ನಾನು ಕೇಶವ ಲವ್ ಮಾಡಿ ಮದುವೆ ಆಗಿರೋರು, ನಮ್ಮ ಮಧ್ಯೆ ಒ ಟಿ ಪಿ ಎಲ್ಲ ಕಾಮನ್ ಬಿಡು. ಆದರೆ ನಿಮ್ಮ ವಿಷಯದಲ್ಲಿ ನಿಮ್ಮದು ಲವ್ ಮ್ಯಾರೇಜು ಅಲ್ಲ, ಅರೇಂಜ್ ಮ್ಯಾರೇಜು ಅಲ್ಲ. ನಿಮ್ಮ ಮಧ್ಯೆ ಒ ಟಿ ಪಿ ಇದ್ದರೆ ಅದನ್ನು ಕೇಳೋಕ್ಕೆ ಸ್ಪೆಷಲ್ ಆಗಿರುತ್ತೆ. ಹೇಳು ನೀನು ವಲ್ಲಭಂಗೆ ಎಷ್ಟು ಸಲ ಒ ಟಿ ಪಿ ಕೊಟ್ಟಿದ್ಯಾ? ವಲ್ಲಭ ನಿನಗೆ ಎಷ್ಟು ಸಲ ಒ ಟಿ ಪಿ ಕೊಟ್ಟಿದ್ದಾನೆ ಅಂತಾಳೆ ಮೀನಾ. ನಾನು ಒ ಟಿ ಪಿ ಕೊಡೋದು? ಅದು ಆ ಕಾಡು ಪಾಪಂಗೆ ವ್ಯಾಕ್. ಇಲ್ಲಪ್ಪ ಅಂತಾಳೆ ಅಮೂಲ್ಯ. ಯಾಕಮ್ಮು ಹೀಗಾಡ್ತಿದ್ಯಾ? ಅವನು ನಿನ್ನ ಗಂಡ ಕಣೆ, ಇಬ್ಬರಿಗೂ ಮದುವೆ ಆಗಿದೆ, ಅದರಲ್ಲೂ ಮದುವೆ ಆದಮೇಲೆ ಲವ್ ಸ್ಟಾರ್ಟ್ ಆಗಿದೆ, ನೀನಿನ್ನು ಒ ಟಿ ಪಿ ಕೊಟ್ಟಿಲ್ವಾ ಅಂತಾಳೆ ಮೀನಾ. ಹೋಗಕ್ಕ, ಲವ್ ಇಲ್ಲ ಏನೂ ಇಲ್ಲ, ಒ ಟಿ ಪಿ ಅಂತೂ ಕೊಟ್ಟೇ ಇಲ್ಲ ಅಂತಾಳೆ ಅಮೂಲ್ಯ. ಒಂದು ಸಲನೂ ಒ ಟಿ ಪಿ ಕೊಟ್ಟಿಲ್ವಾ ಅಂತಾಳೆ ಮೀನಾ. ಮದರ್ ಪ್ರಾಮಿಸ್ ಅಕ್ಕ, ಇಲ್ಲ ಅಂತಾಳೆ ಅಮೂಲ್ಯ. ಏನಮ್ಮ ನೀನು ಯಾವಾಗಲೂ ಹಾವು ಮುಂಗುಸಿ ಥರ ಜಗಳ ಆಡ್ತಾನೆ ಇರ್ತೀರ ನೀವಿಬ್ಬರು, ಹಾಲು ಜೇನು ಥರ ಒಂದಾಗೋದು ಯಾವಾಗ? ಪ್ರೀತಿ ಮಾಡೋದು ಯಾವಾಗ? ಒ ಟಿ ಪಿ ಕೊಟ್ಕೊಳ್ಳೋದು ಯಾವಾಗ ಅಂತಾಳೆ ಮೀನಾ. ಅಕ್ಕ ಅಂತ ಕೂಗ್ತಾಳೆ ಅಮೂಲ್ಯ. ಬಾಯಲ್ಲಿ ಕಿರ್ತಿದ್ಯಾ, ಆದರೆ ಮನಸ್ಸಲ್ಲಿ ವಲ್ಲಭಂಗೆ ಒ ಟಿ ಪಿ ಅಂದಿದ ತಕ್ಷಣ ನಾಚಿಕೆ ಆಗ್ತಿದೆ, ಖುಷಿ ಆಗ್ತಿದೆ ಅಲ್ವಾ? ಕಳ್ಳಿ ಅಂತಾಳೆ ಮೀನಾ. ಹಾಗೆಲ್ಲ ಏನೂ ಇಲ್ಲ ಅಕ್ಕ, ನೀವು ಸುಮ್ಮನೆ ಏನೇನು ಮಾತಾಡಬೇಡಿ, ನನಗೆ ತುಂಬ ಕೋಪ ಬಂದುಬಿಡುತ್ತೆ ಅಂತಾಳೆ ಅಮೂಲ್ಯ. ಹೋಗಲಿ ಬಿಡು ಅಮ್ಮ, ವಲ್ಲಭಂಗೆ ಸಹಾಯ ಆಗಲಿ ಅಂತ ಟ್ಯೂಷನ್ ಮಾಡ್ತಿದ್ಯಾ, ಆಮೇಲೆ ಇನ್ನೂ ಜಾಸ್ತಿ ಮಕ್ಕಳು ಸೇರಿಕೊಂಡು ಜಾಸ್ತಿ ಸಂಬಳ ಸಿಗುತ್ತೆ, ಆಗ ಮಾವ ವಲ್ಲಭಂಗೆ ಕೊಡು ಬೇಕಾಗಿರುತ್ತಲ್ಲ ಶೇರು, ಆ ಶೇರಲ್ಲಿ ನೀನು ಶೇರ್ ಮಾಡ್ತೀಯ, ಆಮೇಲೆ ಲ್ಯಾಪ್ಟಾಪ್ನ ನೀನೇ ರಿಪೇರಿ ಮಾಡಿಸ್ತೀಯ. ಇದನ್ನೆಲ್ಲ ನೋಡಿ ವಲ್ಲಭಂಗೆ ಖುಷಿಯಾಗಿ ನಿನಗೆ ಅವನೇ ಬಂದು ಒ ಟಿ ಪಿ ಕೊಡ್ತಾನೆ, ಆಗ ಮಾತ್ರ ಈ ವಿಷಯನ ಬಂದು ನೀನು ನನ್ನ ಹತ್ರ ಹೇಳಲೇಬೇಕು ಅಂತಾಳೆ ಮೀನಾ. ಹೋಗಿ ಅಕ್ಕ, ಚಿಕ್ಕ ಮಕ್ಕಳ ಹತ್ರ ಹೇಗೆ ಮಾತಾಡಬೇಕು ಅಂತ ಗೊತ್ತಾಗಲ್ವಾ? ನಾನು ನಿಮ್ಮ ಜೊತೆ ಸೇರಲ್ಲ ಅಂತ ಅಮೂಲ್ಯ ಹೋಗ್ತಾಳೆ. ಅಮ್ಮು ನಿಂತ್ಕೊ, ನೋಡಿದ್ಯಾ ಗಂಡ ನೆನಪಾಗಿದ್ದ ತಕ್ಷಣ ಈ ಅಕ್ಕನ ಮರ್ತ್ಬಿಟ್ಯಾ ಅಂತಾಳೆ ಮೀನಾ. ಈಚೆ ಪ್ರಿಯಾ ಮಾಧವನಿಗೆ ಊಟ ತೊಗೊಂಡು ಬರ್ತಾ ವೀಣಾಗೆ ಕಾಲ್ ಮಾಡ್ತಾಳೆ. ಹಲೋ ಮಗಳೇ, ಹೇಳು, ಏನು ಮಾಡ್ತಿದ್ಯಾ? ಏನು ಅಡುಗೆ ಮಾಡಿದ್ದೆ? ನಿನ್ನ ಮಾವಂಗೆ ಹಳೇಂದ್ರಿಗೆ ಊಟ ತೊಗೊಂಡು ಹೋಗ್ತಿದ್ಯಾ ತಾನೇ ಅಂತಾರೆ ವೀಣಾ. ಅಮ್ಮ ಅದೇ ವಿಷಯ ಮಾತಾಡೋಣ ಅಂತ ಫೋನ್ ಮಾಡಿದೆ ಅಂತಾಳೆ ಪ್ರಿಯಾ. ಏನಾಯ್ತೆ ಅಂತಾರೆ ವೀಣಾ. ಅತ್ತೆ ನನ್ನ ಗದ್ರಿ ಬಿಟ್ರಮ್ಮ, ನೀನು ಇನ್ಮೇಲಿಂದ ಅಂಗಡಿಗೆ ಊಟ ತೊಗೊಂಡು ಹೋಗೋದು ಬೇಡ, ಗಂಡಂಗೆ ಮಾತ್ರ ಊಟ ತೊಗೊಂಡು ಹೋದರೆ ಸಾಕು, ಮಾವ ಮನೆಗೆ ಬಂದು ಊಟ ಮಾಡ್ತಾರೆ ಅಂತ ಬೈದ್ರಮ್ಮ ಅಂತಾಳೆ ಪ್ರಿಯಾ. ನಿಮ್ಮ ಅತ್ತೆನೇ ಹಾಗೆಲ್ಲ ಹೇಳಿದ್ರಾ ಅಂತಾರೆ ವೀಣಾ. ಹ್ಞೂ ಅಮ್ಮ, ನಿಜವಾಗ್ಲೂ ಅಂತಾಳೆ ಪ್ರಿಯಾ. ನಿಮ್ಮ ಅತ್ತೆಗೆ ಇದ್ದಕ್ಕಿದ್ದ ಹಾಗೆ ಏನಾಯ್ತೆ? ನಾನು ಅವರನ್ನು ಸಾಧು ಪ್ರಾಣಿ ಅಂದ್ಕೊಂಡಿದ್ದೆ ಅಂತಾರೆ ವೀಣಾ. ಅತ್ತೆ ಯಾಕೆ ಈ ಥರ ಮಾಡ್ತಾರೆ ಗೊತ್ತಾಗ್ತಿಲ್ಲ, ನೀನು ನೋಡಿದರೆ ನಾನು ಆ ಮನೆಗೆ ಬೆಸ್ಟ್ ಸೊಸೆ ಆಗಬೇಕು ಅಂತೀಯ, ನಾನು ಎಲ್ಲ ಕೆಲಸನೂ ಮಾಡ್ತಿದ್ದೀನಮ್ಮ, ಆದರೂ ಯಾಕೆ ಈ ಥರ ಆಗ್ತಿದೆ ಅಂತ ಗೊತ್ತಿಲ್ಲ ಅಂತಾಳೆ ಪ್ರಿಯಾ. ಏಯ್ ನಿನ್ನ ಬುದ್ಧಿಗೆ ಕೆಲಸ ಕೊಡು, ಯೋಚನೆ ಮಾಡು, ಈ ವೀಣಾ ನೆನೆಸ್ಕೊ, ಆಗೆಲ್ಲ ಐಡಿಯಾಗಳು ಢಬಾರ್ ಅಂತ ನಿನ್ನ ಮುಂದೆ ಬಂದುಬೀಳುತ್ತೆ ಕಣೆ ಅಂತಾರೆ ವೀಣಾ. ನಿನ್ನ ನೆನೆಸ್ಕೊಂಡ್ರೆ ಐಡಿಯಾನೂ ಬಂದುಬೀಳುತ್ತೆ, ಎಲ್ಲರ ಹತ್ರ ಸಿಕ್ಕಾಕೊಳ್ಳೋಕ್ಕೆ ಸುಳ್ಳುಗಳು ಬಂದುಬೀಳುತ್ತೆ. ಅಮ್ಮ ಸದ್ಯಕ್ಕೆ ನಾನು ಅಂಗಡಿಗೆ ಊಟ ತಗೊಂಡು ಹೋಗೋಕ್ಕೆ ದಾರಿ ತೋರಿಸ್ತೀಯೋ ಇಲ್ವೋ ಅಂತಾಳೆ ಪ್ರಿಯಾ. ಹೆದರಬೇಡ ಮಗಳೇ, ನಾನಿದ್ದೀನಲ್ಲ, ನೆಮ್ಮದಿಯಾಗಿ ಹಳೇಂದ್ರಿಗೆ ಊಟ ಕೊಟ್ಟು ಬಾ, ನೀನು ಬರೋ ಅಷ್ಟೊತ್ತಿಗೆ ನಾನಲ್ಲಿ ಬಂದು ಎಲ್ಲ ಸರಿ ಮಾಡ್ತೀನಿ, ಸರಿನಾ ಅಂತಾರೆ ವೀಣಾ. ಈಚೆ ಮೀನಾ ಮತ್ತು ಅಮೂಲ್ಯ ಮನೆಗೆ ಬರ್ತಾರೆ. ಅಯ್ಯೋ ಅತ್ತೆ, ಎಲ್ಲ ಕೆಲಸನೂ ನೀವೇ ಮಾಡಿದ್ರಾ ಅಂತಾಳೆ ಮೀನಾ. ಈ ವಿಷಯ ನಮಗೆ ಮೊದಲೇ ಗೊತ್ತಿದ್ದರೆ ನಾವು ದೇವಸ್ಥಾನಕ್ಕೆ ಹೋಗೋದೇ ಇಟ್ಕೊಳ್ತಿರ್ಲಿಲ್ಲ ಅಂತಾಳೆ ಅಮೂಲ್ಯ. ಅಮ್ಮು ನಿಜ ಹೇಳಬೇಕು ಅಂದರೆ ನಮಗೆ ದೇವಸ್ಥಾನ ಎಲ್ಲ ಯಾಕೆ, ಇವರೇ ನಮ್ಮ ದೇವರು, ಇವ್ರ ಹತ್ರನೇ ಹರಕೆ ಕಟ್ಕೊಳ್ಬೇಕಾಗಿರೋದು, ವರ ಎಲ್ಲ ಇವರೇ ಕೊಡ್ತಾರೆ, ಬಾ ಅಮ್ಮು ಇಬ್ಬರು ಡೈ ಹಾಕಿ ಆಶೀರ್ವಾದ ತಗೊಳ್ಳೋಣ ಅಂತ ಗಿರಿಜಾ ಕಾಲಿಗೆ ಬೀಳ್ತಾರೆ. ಇಬ್ಬರು ಸಾಕು ನಾಟಕ ಮಾಡಿದ್ದು, ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ, ಬೆಣ್ಣೆ ಹಚ್ಚಿದ್ದು, ಇದರಲ್ಲೇ ಗೊತ್ತಾಗ್ತಿದೆ ಇಬ್ಬರು ಏನೋ ಎಡ್ವರ್ಟ್ ಮಾಡ್ಕೊಂಡು ಬಂದಿದ್ದೀರಾ ಅಂತ. ಹೇಳ್ರೆ ಏನು ಎಡ್ವರ್ಟ್ ಮಾಡ್ಕೊಂಡು ಬಂದಿದ್ದೀರಾ ನೀವಿಬ್ಬರು? ಹೇಳಿಲ್ಲ ಅಂದರೆ ನನ್ನ ಮೇಲೆ ಆಣೆ ಅಂತಾರೆ ಗಿರಿಜಾ. ಅಯ್ಯೋ ಅತ್ತೆ ಹೇಳ್ತೀವಿ ಅತ್ತೆ, ಅಮೂಲ್ಯಂಗೆ ವಲ್ಲಭನ ಕಷ್ಟ ನೋಡೋಕ್ಕಾಗದೆ ಅವನಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಅಮೂಲ್ಯ ಅಂದ್ಕೊಂಡಿದ್ದಾಳೆ ಅಂತಾಳೆ ಮೀನಾ. ಅದಕ್ಕೆ ಹೋಮ್ ಟ್ಯೂಷನ್ ಮಾಡೋಣ ಅಂದ್ಕೊಂಡಿದ್ದೀನಿ ಅಂತಾಳೆ ಅಮೂಲ್ಯ. ಮತ್ತೆ ಟ್ಯೂಷನ್? ಅಯ್ಯೋ ದೇವರೇ ಅಂತಾರೆ ಗಿರಿಜಾ. ಹಾಂ ಅತ್ತೆ, ಆ ಥರ ಏನೂ ಆಗಲ್ಲ, ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತಾಳೆ ಅಮೂಲ್ಯ. ಈ ವಿಷಯ ನಿಮ್ಮ ಮಾವನಿಗೆ ಗೊತ್ತಾದರೆ ಏನೇ ಗತಿ ಅಂತಾರೆ ಗಿರಿಜಾ. ಏನೂ ಆಗಲ್ಲ ಅಂತ ಒಟ್ಟಿಗೆ ಹೇಳ್ತಾರೆ ಇಬ್ಬರು. ಏನೂ ಆಗಲ್ಲ ಅಂತ ಅಷ್ಟು ಸಾಧಾರಣವಾಗಿ ಹೇಗೆ ಹೇಳ್ತೀರಾ ಅಂತಾರೆ ಗಿರಿಜಾ. ಯಾಕಂದರೆ ಮನೇಲಿ ಟ್ಯೂಷನ್ ಮಾಡಬೇಡಿ ಅಂದಿದ್ದಾರೆ ಮಾವ, ಬೇರೆಯವ್ರ ಮನೇಲಿ ಟ್ಯೂಷನ್ ಮಾಡಬೇಡಿ ಅಂದಿಲ್ವಲ್ಲ, ಅದಕ್ಕೆ ಮಾವ ಒಪ್ಕೋತಾರೆ ಅಂತಾಳೆ ಮೀನಾ. ಒಪ್ಕೋತಾರಾ ಮಾವ ಅಂತಾರೆ ಗಿರಿಜಾ.
ಒಪ್ಸೋದಕ್ಕೆ ನೀವು ಇದ್ದೀರಲ್ಲ ಅತ್ತೆ ಅಂತಾಳೆ ಮೀನಾ. ನಾನಾ ಅಂತಾರೆ ಗಿರಿಜಾ. ಹ್ಞೂ ಅಂತಾರೆ. ಏನ್ರೇ ನನ್ನ ಬಲಿ ಕಟ್ಟಬೇಕು ಅಂತ ಏನಾದರೂ ಇದ್ದೀರಾ? ನಾನು ಈ ಆಟದಲ್ಲಿ ಇಲ್ಲ ಅಂತಾರೆ ಗಿರಿಜಾ. ಅತ್ತೆ ನೀವೊಬ್ಬರೇ ಮಾವನ್ನ ಒಪ್ಪಿಸ್ಬೇಕಾಗೋದು ಅಂತ ನಾವು ಈ ವಿಷಯಕ್ಕೆ ಕೈ ಹಾಕ್ಬಿಟ್ಟಿದ್ದೀವಿ ಅತ್ತೆ. ಹೇಗಾದರೂ ಮಾಡಿ ಮಾವನ ಮೂಡ್ ನೋಡಿ ಮಾವನ ಒಪ್ಪಿಸಿ ಅಂತಾಳೆ ಮೀನಾ. ನಾನು ಹೇಳಿದರೆ ಅವ್ರು ನನ್ನ ಮಾತು ಕೇಳ್ತಾರ? ಅವ್ರು ಏನು ಅಂತಾರೋ ಏನೋ ಅಂತಾರೆ ಗಿರಿಜಾ. ಏನೂ ಅನ್ನಲ್ಲ ಅತ್ತೆ, ಈ ವಿಷಯನ ಒಂದು ಸಲ ಮಾವಂಗೆ ಹೇಳಿ ನೋಡಿ ಅಂತಾಳೆ ಮೀನಾ. ಆಗ ಪ್ರಿಯಾ ಬಂದು ಯಾವ ವಿಷಯನ ಮಾವಂಗೆ ಹೇಳಬೇಕು ಅಂತಾಳೆ. ಅದೇನೂ ಇಲ್ಲ ಪ್ರಿಯಾ ಅಂತಾರೆ ಗಿರಿಜಾ. ಏನೂ ಇಲ್ಲ ಅಂತಾಳೆ ಮೀನಾ. ಏನೂ ಇಲ್ಲ ಅಂತಾಳೆ ಅಮೂಲ್ಯ. ಏನಮ್ಮ ಪ್ರಿಯಾ, ಇಷ್ಟು ಬೇಗ ನಿನ್ನ ಗಂಡಂಗೆ ಊಟ ಕೊಟ್ಟು ಮಾವಂಗೆ ಊಟ ಕೊಟ್ಟು ಬಂದ್ಬಿಟ್ಯಾ ಅಂತಾರೆ ಗಿರಿಜಾ. ಮಾವಂಗೆ ನಾನೆಲ್ಲಿ ಊಟ ತಗೊಂಡೋದೆ ಅತ್ತೆ, ನೀವೇ ಅಲ್ವಾ ನಾನು ಮಾತು ಮೀರಿ ಊಟ ತಗೊಂಡೋದ್ರೆ ಪರಿಣಾಮ ಚೆನ್ನಾಗಿರಲ್ಲ ಅಂದಿದ್ದು ಅಂತಾಳೆ ಪ್ರಿಯಾ. ಹೌದಲ್ವಾ, ಸಾರಿ ಅಂತಾರೆ ಗಿರಿಜಾ. ಅಮ್ಮು ಮತ್ತೆ ನಾವು ಹೇಳಿರೋ ಕೆಲಸನ ಸಾಧಿಸೇ ಬಿಟ್ಟಿದ್ದಾರೆ ಅಂತಾಳೆ ಮೀನಾ. ಹ್ಞೂ ಅಕ್ಕ ಅಂತಾಳೆ ಅಮೂಲ್ಯ. ಅತ್ತೆ ನೀವೆಲ್ಲ ಏನೋ ವಿಷಯ ಮಾತಾಡ್ತಿದ್ರಿ, ನಾನು ಬಂದಿದ್ದ ತಕ್ಷಣ ನಿಲ್ಲಿಸ್ಬಿಟ್ರಿ, ಈಗ ನೋಡಿದರೆ ಏನಿಲ್ಲ ಅಂತಿದ್ದೀರಾ ಅಂತಾಳೆ ಪ್ರಿಯಾ. ಏನಿಲ್ಲಕ್ಕ, ಪಕ್ಕದ ಮನೆ ಸರೋಜಕ್ಕನ ಗಂಡ ಅಂತ ಅಮೂಲ್ಯ ಹೇಳುವಾಗ ಎದುರು ಮನೆ ಶೈಲಜಾ ಆಂಟಿ ಜೊತೆ ಓಡೋಗ್ಬಿಟ್ರಂತೆ ಅಂತಾಳೆ ಮೀನಾ. ಅದನ್ನೇ ಮಾತಾಡ್ತಾ ಗಾಸಿಪ್ ಮಾಡ್ತಿದ್ವಿ ಅಂತಾಳೆ ಅಮೂಲ್ಯ. ಎಲ್ಲರೂ ತುಂಬ ಚೆನ್ನಾಗಿ ಸುಳ್ಳು ಹೇಳ್ತೀರಾ, ನೀವು ಯಾವತ್ತೂ ನನ್ನ ನಿಮ್ಮ ಗುಂಪಿಗೆ ಸೇರಿಸ್ಕೊಂಡಿಲ್ಲ, ದೂರನೇ ಇಟ್ಟಿದ್ದೀರಾ ಅಂತಾಳೆ ಪ್ರಿಯಾ. ಹಾಗಲ್ಲಮ್ಮ ಪ್ರಿಯಾ ಅಂತಾರೆ ಗಿರಿಜಾ. ನಾನು ಈ ಮನೆ ಹಿರಿ ಸೊಸೆ, ಆದರೂ ಕೊನೆ ಸೊಸೆನೇ ಅಲ್ವಾ, ಹೋಗಲಿ ಬಿಡಿ ಅಂತಾಳೆ ಪ್ರಿಯಾ. ಮೀನಾ ಅಮೂಲ್ಯ, ಪಾಪ ಕಣೆ ಅವಳು ತುಂಬ ನನ್ಕೊಂಡಿದ್ದಾಳೆ, ಇರೋ ವಿಷಯನ ಹೇಳಿಬಿಡೋಣ. ಅದೇನೂ ಇಲ್ಲಮ್ಮ ಪ್ರಿಯಾ, ನಮ್ಮ ಅಮ್ಮು ವಲ್ಲಭಂಗೆ ಸಹಾಯ ಆಗುತ್ತೆ ಅಂತ ಟ್ಯೂಷನ್ ಮಾಡೋಣ ಅಂತಿದ್ದಾಳೆ. ನಿಮ್ಮ ಮಾವಂಗೆ ಮನೇಲಿ ಟ್ಯೂಷನ್ ಮಾಡೋದು ಇಷ್ಟ ಇಲ್ವಲ್ಲ, ಅದಕ್ಕೆ ಬೇರೆಯವ್ರ ಮನೇಲಿ ಟ್ಯೂಷನ್ ಮಾಡಬೇಕು ಅಂತಿದ್ಲು, ಅದನ್ನೇ ಮಾತಾಡ್ತಿದ್ವಿ ಅಂತಾರೆ ಗಿರಿಜಾ. ಅಯ್ಯಯ್ಯೋ ಮತ್ತೆ ಟ್ಯೂಷನಾ ಅಂತಾಳೆ ಪ್ರಿಯಾ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.